ಅದು ಯುಗಾದಿ ಹಬ್ಬದ ದಿನಾನೇ ನಾವಿಬ್ರು ಕಟ್ಕೊಳ್ಳೋ ತರ ಆಯ್ತು. ರಾಯರ ಆಶೀರ್ವಾದನು ಯುಗಾದಿ ದಿನ ಸಿಕ್ತು ನಮ್ಗೆ. ಸಾಕು ಫ್ಲಾಂಟ್ ಮಾಡಿದ್ದು ಡಿಂಪಲ್ ಜೊತೆ. ಇಟ್ಸ್ ವೆರಿ ಸ್ಪೆಷಲ್ ಅಂಡ್ ಕನೆಕ್ಟೆಡ್ ಟು ಮೈ ಹಾರ್ಟ್. ಜಾಸ್ತಿ ಇನ್ವೆಸ್ಟ್ ಮಾಡಿ ತಗೊಂಡಿದ್ ಸ್ಯಾರಿ ಇದೆ. ಫಸ್ಟ್ ವೈಫ್ ಏನಾದ್ರು ಅಡ್ಗೆ ಮಾಡಿದ್ರೆ ಅಥವಾ ಅವರು ಚೆನ್ನಾಗಿ ರೆಡಿ ಆದ್ರೆ ಪ್ಲೀಸ್ ಕಾಂಪ್ಲಿಮೆಂಟ್ ಕೊಡಿ ಆಯ್ತಾ. ನಡಿಯಕ್ಕಾಗಲ್ಲ ಅಂತ ಹೇಳು, ಸೈಡಲ್ಲಿ ನೋಡ್ಕೊಂಡು ಹೋಗ್ತೀಯಾ ಅಂದ್ರೆ ಇವಾಗ ನನ್ನ ನೋಡ್ಕೊಂತಾನೆ ಎಂತಿನ ನೋಡ್ಕೊಂತಾನೆ ನಗ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ RC ಸ್ಟೋರೀಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಇನ್ನು ಈ ಯುಗಾದಿ ಹಬ್ಬ ಅಂತೂ ನಮ್ಮಿಬ್ರಿಗೂ ಎಕ್ಸ್ಟ್ರಾ ಸ್ಪೆಷಲ್. ಯಾಕಂದರೆ ನಾವು ಮದುವೆ ಆದಮೇಲೆ ನಮ್ಮ ಫಸ್ಟ್ ಯುಗಾದಿ ಹಬ್ಬ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡೋ ಥರ ಆಗಿದೆ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ವಿಡಿಯೋ ಕಾಲ್ ಎಲ್ಲ ಮಾಡಿ ವಿಶ್ ಮಾಡಿದ್ವಿ. ಬಟ್ ಸ್ಟಿಲ್ ಆ ಒಂದು ಫೀಲ್ ಇರಲ್ಲ. ಅಂದರೆ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಫೀಲೇ ಬೇರೆ ಥರ ಇರುತ್ತೆ. ರಾಕೇಶು ಅಷ್ಟೇ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೋತಿದ್ರು. ಲೈಕ್ ಊರಲ್ಲವರೆಲ್ಲ ಎಲ್ಲರೂ ಮೈಗೆಲ್ಲ ಫುಲ್ ಎಣ್ಣೆ ಹಚ್ಕೊಂಡು ಕಸಿನ್ಸ್ ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಮಜಾ ಮಾಡ್ತಾಯಿದ್ರು ಅಂತ. ನಾವೂ ಅಷ್ಟೇ, ನಮ್ಮಮ್ಮ ಆಲ್ರೆಡಿ ಒಂದು ರೌಂಡು ಹತ್ತಿರ್ತಾರೆ. ನೆನ್ನೆ ಎಲ್ಲ ಫುಲ್ ನೆನೆಸ್ಕೊಂಡು, ನೆನ್ನೆ ವಿಡಿಯೋ ಕಾಲ್ ಮಾಡಿದಾಗೂ ಅದೇ ಹೇಳ್ತಾಯಿದ್ರು, ಫುಲ್ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ನಾವು ಅಷ್ಟೇ ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡು ಫುಲ್ ಒಬ್ರಿಗೊಬ್ರಿಗೆ ರೇಗಿಸ್ಕೊಂಡು, ನಾನು ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಅವರು ಅಷ್ಟೇ ಊರಲ್ಲೆಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಫುಲ್ ಆಟ ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತ ಯಾವಾಗಲೂ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾನೆ ಇದ್ರು. ಸೊ ಇವತ್ತಿನ ದಿನ ಅಂತೂ ಫ್ಯಾಮಿಲಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ವಿ. ನಾವು ಎಷ್ಟೇ ರೆಡಿ ಆಗಿದ್ರು ಅಷ್ಟೇ, ಅಥವಾ ಮನೇಲಿ ನಾವು ಏನೇ ಮಾಡ್ಕೊಂಡು ತಿಂದ್ರು ಅಷ್ಟೇ, ಇವಾಗ ಊಟ ತಿಂಡಿ ವಿಷಯದಲ್ಲೆಲ್ಲ ಅಷ್ಟೊಂದು ನೆನಪಾಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಏನು ಹಬ್ಬದ ಊಟ ಮಾಡ್ತೀವಿ ಅದೆಲ್ಲ ನಾವು ಮಾಡ್ಕೋತೀವಿ. ಬಟ್ ಮೇಯ್ನಾಗಿ ಮಿಸ್ ಆಗೋದೇ ಫ್ಯಾಮಿಲಿ ಮೆಂಬರ್ಸ್. ಲೈಕ್ ಅಷ್ಟು ಜನ ಮನೇಲಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು, ಅದು ವೈಬೇ ಡಿಫ್ರೆಂಟ್ ಆಗಿರುತ್ತೆ. ಇನ್ನೂ ಊರಲ್ಲೆಲ್ಲ ನಾನು ಒಂದ್ಸರಿನೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಸೊ ಎಲ್ಲ ಹಬ್ಬನೂ ಮಿಸ್ ಆಗ್ತಾಯಿದೆ. ಮೊನ್ನೆ ಊರಬ್ಬನೂ ಮಿಸ್ ಆಯಿತು. ಅದೇ ಥರ ಫಸ್ಟ್ ಯುಗಾದಿ, ಲೈಕ್ ಊರಲ್ಲಿ ಹೆಂಗಿರುತ್ತೆ ಹೇಳಿ, ಮದುವೆ ಆಗಿ ಫಸ್ಟ್ ಹೆಣ್ಣು ಗಂಡು ಅದೊಂಥರ ಆ ಫೀಲೇ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಮೇಯ್ನಾಗಿ ಮಿಸ್ ಮಾಡ್ಕೊಂಡ್ವಿ. ಇನ್ನು ಹುಡುಗಿರಿಗೆಲ್ಲ ಮೇಯ್ನಾಗಿ ಇರೋದೇ ಲೈಕ್ ಚೆನ್ನಾಗಿ ರೆಡಿ ಆಗೋದು ಹಬ್ಬದ ದಿನ. ಚೆನ್ನಾಗಿ ಊಟ ಮಾಡಿಕೊಂಡು ಫುಲ್ಲು ಇವಾಗ ಯಾರು ಇದ್ದರೆ ಚೆನ್ನಾಗಿ ಅವ್ರಿಗೆ ಹಿಂಸೆ ಮಾಡಿ ಮಾಡಿ ಫೋಟೋಸ್ ತೆಗೆಸ್ಕೊಳ್ಳೋದು. ಲಾಸ್ಟ್ ಇಯರ್ ಅಂದರೆ ಮದುವೆಗಿನ ಮುಂಚೆ ಎಲ್ಲ ಯಾವುದೇ ಹಬ್ಬ ಬಂದರೂ ಸೂರ್ಯಂಗಂತೂ ನಾನು ಹೆವಿ ಹಿಂಸೆ ಮಾಡ್ತಾಯಿದ್ದೆ. ರೆಡಿ ಆಗಿಬಿಡೋದು, ಪ್ಲೀಸ್ ಒಂದು ಫೋಟೋ ತಕ್ಕೊಡೋ, ಅದು ಒಂದು ಹೋಗಿ 100 ಆಗಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾಗೆ ಹಾಕ್ತಿದ್ದಿದ್ದು 1 2 ಅಷ್ಟೇ. ಈ ಸರಿ ರಾಕೇಶಿಗೆ ಫುಲ್ಲು ತಲೆ ತಿಂದ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಬಂದು ನಂಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕಂದರೆ ನಾನು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಫಸ್ಟ್ ಸ್ಯಾರಿ ಅಂತ ತೊಗೊಂಡಿದ್ದು, ಅಂದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದು ಸ್ಯಾರಿ ಇದೆ ಫಸ್ಟ್. ಲೈಕ್ ಮೈಸೂರು ಸಿಲ್ಕ್ ಅಂದರೆ ನಂಗೆ ಹೆವಿ ಇಷ್ಟ. ಐ ಲವ್ ಮೈಸೂರು ಸಿಲ್ಕ್ ಸ್ಯಾರೀಸ್. ಸೊ ಅವಾಗ ಇದು ಆಲ್ಮೋಸ್ಟ್ ಈ ಸ್ಯಾರಿ ತೊಗೊಂಡು 1.5 year ಆಗೋಯ್ತು ಅನಿಸುತ್ತೆ. ಮದುವೆ ಟೈಮಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಇವೆಂಟಿಗೆ ಹಾಕ್ಕೊಳ್ಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಬಟ್ ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಫೈನಲಿ ಇದೊಂಥರ ಸ್ಪೆಷಲ್ ಸ್ಯಾರಿ ನನಗೆ. ಸೊ ಯುಗಾದಿ ಹಬ್ಬದ ದಿನನೇ ಹಾಕ್ಕೊಳ್ಳೋ ಥರ ಆಯಿತು. ಇದೆಲ್ಲ ಲೈಕ್ ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಅವಾಗ. ಡ್ಯುಯಲ್ ಕಲರ್ ಅಂತ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು. ಸೊ ಅವಾಗ ತೊಗೊಂಡಿದ್ದು ಸ್ಯಾರಿ ಇದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮಾವಿನ ತೋರಣ ಎಲ್ಲ ಕಟ್ಟೋಕ್ಕಾಗಲ್ಲ ಇಲ್ಲಿ, ಅಂದರೆ ಕಟ್ಬೋದು, ನಾವು ಹೋಗೋಷ್ಟರಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು ಮಾವಿನ ಸೊಪ್ಪು. ಸೊ ಬೇವಿನ ಸೊಪ್ಪು ಸ್ವಲ್ಪ ಇದೆ ಅಂತ ಅದನ್ನೇ ಇಡ್ತಾ ಇದ್ದೀವಿ ಇವಾಗ ಬಾಗಿಲಿಗೆ. ಅದು ಬಿದೋಗುತ್ತೆ ಅನ್ಸುತ್ತೆ. ಆ ಕಡೆನೇ ಜಾಸ್ತಿ ಇಡಿ. ಬೇವಿನ ಸೊಪ್ಪು ನೋಡಿ ಈ ಥರ ಸಿಕ್ತು ನಮಗೆ. ಆ್ಯಕ್ಚುಲಿ ಈ ಥರ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಈ ಥರ ಕವರಲ್ಲಿ. ಇದು ಇಷ್ಟು ಒಂದು 2 ಕಡ್ಡಿ ಇರುತ್ತೆ. ಇದಕ್ಕೆ $1 ಆಯಿತು. ಅಂದರೆ ಆಲ್ಮೋಸ್ಟ್ 100 rupees, 90 to 100 rupees ಇರೋದ್ರಲ್ಲಿ ಚೆನ್ನಾಗಿದೆ. ಬಟ್ ಕವರ್ ಒಳಗಡೆ ಪ್ಯಾಕ್ ಮಾಡಿಟ್ಟಿರ್ತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಒದ್ದೆ ಆಗಿಬಿಟ್ಟು ಎಲೆ ಎಲ್ಲ ಒಂಥರ ಆಗಿತ್ತು. ಅದನ್ನೇ ಹಾರಿಸ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀವಿ. ಇವತ್ತು ನಮ್ಮ ದೇವ್ರ ಮನೆ ಡೆಕೋರೇಷನ್ ನೋಡಿ ಈ ಥರ ಮಾಡಿದ್ದೀನಿ. ಅಂದರೆ ವಿಳೆದೆಲೆ ಯೂಶಲಿ ನಾನು ಇಡಲ್ಲ, ಬಿಕಾಸ್ ಫ್ರೆಶ್ ಆಗಿ ಸಿಗಲ್ಲ ಇಲ್ಲಿ, ಎವ್ರಿ ಡೇ ತರೋಕ್ಕಾಗಲ್ಲ ಅಂತ.
ಬಟ್ ನಿನ್ನೆ ಮಾವಿನ ಸೊಪ್ಪು ಸಿಕ್ತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ಅದು ಜಾಸ್ತಿ ಸಿಕ್ಕಲಿಲ್ಲ, 5 ಎಲೆ ಸಿಕ್ಕಿದ್ದು ನಮಗೆ. ಎಲ್ಲ ಹಾರಿಸ್ಬಿಟ್ಟಿದ್ರು, ಲೈಕ್ ನಾವು ಈವ್ನಿಂಗ್ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಸೊ 5 ಎಲೆನ ಕಳ್ಸಕ್ಕಂತ ಇಟ್ಟಿದ್ದೀನಿ. ಇನ್ನು ಊರಲ್ಲೆಲ್ಲ ನಮ್ಮ ಅತ್ತೆ ಅವರೆಲ್ಲ ದೇವಸ್ಥಾನಗಳಿಗೆ ಹೋಗಿ, ಅಂದ್ರೆ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ತಳಗೆ ಇಡ್ತಾರೆ, ಅಂದ್ರೆ ಒಬ್ಬಟ್ಟು ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ. ಸೊ ನಾನು ಇಲ್ಲಿ ಏನೇನು ಅಡುಗೆ ಮಾಡಿದ್ದೀನೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಇನ್ನೊಂದು ವಿಷಯಕ್ಕೆ ಈ ಯುಗಾದಿ ತುಂಬಾ ಸ್ಪೆಷಲ್, ಯಾಕಂದ್ರೆ ಅಪ್ಪ ಅಮ್ಮ ಬ್ಯಾಂಗ್ಳೂರಿಂದ ಪಾರ್ಸೆಲ್ ಕಳಿಸಿದ್ದಾರೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಕೂಡ ಬಂದು ತಲುಪಿದೆ. ಅದು ಕರೆಕ್ಟಾಗಿ ನಮಗೆ ಯುಗಾದಿ ಹಬ್ಬನೇ ಪ್ರಸಾದ ತಗೊಳ್ಳೋ ಥರ ಆಯಿತು. ಆ್ಯಂಡ್ ಮಂತ್ರಾಕ್ಷತೆ, ರಾಯರ ಆಶೀರ್ವಾದನೂ ಯುಗಾದಿ ದಿನ ಸಿಕ್ತು ನಮಗೆ. ಸೊ ಅದಂತೂ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ್ಯಂಡ್ ಆಲ್ಸೋ ಇನ್ನೊಂದು ಹೇಳಬೇಕು, ಈ ದಾರದ ಬಗ್ಗೆ ಹೇಳಬೇಕು. ಅಂದರೆ ನಮ್ಮಪ್ಪ ಆಲ್ಮೋಸ್ಟ್ ಲೈಕ್ ಒಂದು 25 to 30+ ಇಯರ್ಸೇ ಆಗೋಯ್ತು ಅನ್ಸುತ್ತೆ ಶಬರಿಮಲೆಗೆ ಹೋಗ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಯಾವುದೋ ಒಂದು 2 ವರ್ಷ ಮಿಸ್ ಆಗಿರ್ಬೋದೇನೋ ಮಧ್ಯ ಅಷ್ಟೇ. ಹೋದಾಗೆಲ್ಲನೂ ಆಲ್ಮೋಸ್ಟ್ ನಾವು ಚಿಕ್ಕೋರಿಂದ ಸ್ಕೂಲ್ ಡೇಸಿಂದನೂ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಿಂದನೂ ಆಂಜನೇಯಂದು, ಅಂದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಶಬರಿಮಲೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ತುಂಬ ಲೆವೆಲ್ಸಲ್ಲಿ ದೇವಸ್ಥಾನಗಳು ಸಿಗುತ್ತೆ. ಅದರಲ್ಲಿ ಆಂಜನೇಯನ ದೇವಸ್ಥಾನನೂ ಒಂದು. ಇಟ್ಸ್ ವೆರಿ ಸ್ಪೆಷಲ್ ಆ್ಯಂಡ್ ಕನೆಕ್ಟೆಡ್ ಟು ಮೈ ಹಾರ್ಟ್. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅದೇನೋ ಗೊತ್ತಿಲ್ಲ, ನಾನು ಶಬರಿಮಲೆಗೆ ಹೋಗಿದ್ದೀನಿ ಚಿಕ್ಕವಳಿರ್ಬೇಕಾದ್ರೆ. 3 years ಕರ್ಕೊಂಡು ಹೋಗಿದ್ರು ನಮ್ಮಪ್ಪ. ಅವಾಗಿಂದನೂ ಅಷ್ಟೇ ನಾನು ಆ ಆಂಜನೇಯನ ದೇವಸ್ಥಾನಕ್ಕೆ ತುಂಬ ಕನೆಕ್ಟೆಡ್. ಅವಾಗಿಂದನೂ ನಾನು ಯಾವತ್ತೂ ಈ ದಾರ ಬಿಚ್ಚಿದ್ದೇ ಇಲ್ಲ. ಲೈಕ್ ಮದುವೆ ಟೈಮಲ್ಲೇ ಬಿಚ್ಚಿದ್ದು, ಯಾಕಂದರೆ ಮೆಹಂದಿ ಹಾಕಿಸ್ಕೋಬೇಕಾದ್ರೆ ಬಿಚ್ಚಿದ್ದು. ಆಮೇಲೆ ಅದು ಕಟ್ಕೊಳ್ಳೋಕ್ಕೆ ಚಾನ್ಸಸ್ ಸಿಕ್ಕಲಿಲ್ಲ. ಆಮೇಲೆ ಇಲ್ಲಿಗೆ ಬಂದುಬಿಟ್ಟೆ ನಾನು. ಆಮೇಲೆ ಅಪ್ಪ ಮತ್ತು ನನ್ನ ತಮ್ಮ ಶಬರಿಮಲೆಗೆ ಹೋದರು. ಸೊ ಅವರು ಹೋದಾಗ ತೊಗೊಂಬಂದಿದ್ರು. ಆ್ಯಂಡ್ ಫಸ್ಟ್ ಟೈಮ್ ಅವರು ಪಾರ್ಸೆಲ್ ಕಳಿಸ್ಬೇಕಾದ್ರೆ ಎಲ್ಲ ಕಳಿಸಿದ್ರು, ಬಟ್ ಈ ದಾರ ಮಿಸ್ ಮಾಡಿಬಿಟ್ಟಿದ್ರು. ಅವಾಗಂತೂ ನಿಜ ಸಖತ್ ಬೇಜಾರಾಗಿ ಹೋಗಿತ್ತು. ಅಯ್ಯೋ, ಇದು ತುಂಬ ಸ್ಪೆಷಲ್, ಇದೇ ಸಿಕ್ಲಿಲ್ವಲ್ಲ ಅಂತ. ಮೇ ಬಿ ಅದೇ ಅನ್ಸುತ್ತೆ ಹೇಳೋದು, ಅಂದರೆ ಯಾವ ಟೈಮಲ್ಲಿ ನಮ್ಗೆ ಏನು ಸಿಗಬೇಕು ಅಂತ ಇರುತ್ತೋ ಆ ಟೈಮಲ್ಲೇ ಸಿಗೋದು ಅಂತ. ಸೊ ಫಾರ್ಚುನೇಟ್ಲಿ ಅದು ಯುಗಾದಿ ಹಬ್ಬದ ದಿನನೇ ನಾವಿಬ್ರು ಕಟ್ಕೊಳ್ಳೋ ಥರ ಆಯಿತು. ಸೊ ಈ ದಾರ ಫೈನಲಿ ಇವತ್ತು ಕಟ್ಕೊಂಡಿದ್ದೀವಿ. ಹಾಗಲ್ಲ ಅನಿಸುತ್ತೆ, ಸಾಕು. ಹುಡುಗರಿಗೆ ಅಂದರೆ ಹಬ್ಬ ಏನಿರಲ್ವಾ, ಹೆಂಗ ಊರಲ್ಲಿ ಇದ್ರೆ ಕಾಸ್ನಾಟ ಆಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಇರ್ತಾರಲ್ಲ ಹುಡುಗರು. ಅದೆಲ್ಲ ಆಡ್ತೀರಾ ನೀವು? ನೋಡು, ಏನೂ ಇಲ್ಲ, ನೀನು ಹಿಂದೆ ಫೋಟೋ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಓಡಾಡೋದು. ನಿಮ್ಗೇನು ಹುಡುಗಿರು ಎಲ್ಲಿದ್ರು ಒಂದೇ ಅಲ್ವಾ? ಇಂಡಿಯಾಲಿದ್ರು ಫೋಟೋನೇ, US ಅಲ್ಲಿದ್ರು ಫೋಟೋನೇ, ಎಲ್ಲಿದ್ರು ಫೋಟೋ ಅಷ್ಟೇ. ಅದೇ ವೈಬ್ ಗೊತ್ತಾ? ರೆಡಿಯಾಗಿ ಫೋಟೋ ಹೊಡ್ಸ್ಕೊಳೋದು, ಚೆನ್ನಾಗಿ ಹಬ್ಬ ಮಾಡೋದು, ಚೆನ್ನಾಗಿ ತಿನ್ನೋದು, ಆಯ್ತಾ? ಆಮೇಲೆ ಈ ತರ ನೀಟಾಗಿ ರೆಡಿ ಆಗ್ಬಿಟ್ಟು ಹುಡುಗರಿಗೇನೋ ಹಿಂದೆ ಹಿಂಗೆ ಮೊಬೈಲ್ ಇಟ್ಕೊಂಡು ಓಡಾಡೋದಾ? ಚೆನ್ನಾಗಿ ರೆಡಿ ಆಗಿದೆಯಲ್ಲೋ ಅಂತನಾ? ಫೋಟೋ ಹೇಳ್ಬೇಕು ಹೆಂಗ್ ರೆಡಿ ಆಗಿದ್ದೀನಿ. ಫೋಟೋ ತಕ್ಕೊಡ್ಲಿಲ್ಲ ಅಂದರೆ ಮುನ್ಸ್ಕೊಳೋದಾ? ಆಯ್ತಾ, ಫೋಟೋ ತಕ್ಕೊಡ್ಲಿಲ್ಲ ಅಂತ ತಿರ್ಗಾ ಮುನ್ಸ್ಕೊಳೋದು. ತಕ್ಕೊಟ್ರೆ ಚೆನ್ನಾಗಿ ತಕ್ಕೊಟ್ಟಿಲ್ಲ ಅಂತ ಮುನ್ಸ್ಕೊಳೋದು. ಅದು ಕಾಮನ್, ಅದು ಹುಡುಗಿರಂದ್ರೆ ಮುನ್ಸ್ಕೊಳೋದು. ಮುನ್ಸ್ಕೊಳ್ಳೋದು ಅಂತಲ್ಲ, ನೀಟಾಗಿ ಫೋಟೋಸ್ ನೀಟಾಗಿ ಬರಬೇಕು, ಆ ಥರ ಇದ್ದೇ ಇರುತ್ತೆ ಎಲ್ಲ ಹುಡುಗಿರ್ಗೂ. ನಾವೇನು ಕ್ಯಾಮ್ರಾಮನ್ಸೇನೆ, ಪ್ರೀತಿಯಿಂದ ತಕ್ಕೊಡ್ಬೇಕು. ಪ್ರೀತಿಯಿಂದನೇ ತಕ್ಕೊಡಿದ್ರೆ ಕ್ಯಾಮ್ರಾ ಕೇಳಲ್ವಲ್ಲ. ಪ್ರೀತಿಯಿಂದ ತಕ್ಕೊಡ್ತಿದ್ಯೋ ಅಂದ್ರೆ ತಕ್ಕೊಡ್ತಿದ್ಯೋ ಅಂತ. ಆಯಿತು, ಇವಾಗ ತೆಗಿ ನೀಟಾಗಿ. ಎಲ್ಲಿ ನಿಂತ್ಕೊಂಡ್ಲಿ, ಎಲ್ಲಿ ಬಿಸಿಲು ಬರುತ್ತೋ ಚೆನ್ನಾಗಿ ಕಾಣಿಸ್ಬೇಕು ನಾನು, ಆ ಥರ ತಕ್ಕೊಡಿ. ಲೊಕೇಶನ್ ಹುಡುಕ್ಬಿಟ್ಟು. ನಮ್ಮ ಪ್ರೊಫೆಷನಲ್ ಏನಲ್ಲ, ಅಲ್ಲಿ ಗೊತ್ತಾಗುತ್ತೆ ತಾನೇ ನೀಟಾಗಿ ಬರ್ತಾ ಇದೆಯಾ ಬರ್ತಾ ಇಲ್ವಾ ನೀಟಾಗಿ ಅಂತ. ಓಕೆನಾ? ನನಗೆ ಮಾತ್ರ ಬೇಗ ಬೇಗ ನಂದೊಂದೆರಡು ತೆಗೆದ್ಬಿಡು ಅಂತ ಇವಾಗ ತೆಗ್ಸ್ಕೊತಾ ಇರೋದು. ಬರೀ ನಿಂದೆ ತೆಗೆದಾಗುತ್ತಾ, ನನ್ನ ತೆಗೆದು ಬಿಡವಾ? ಆಯ್ತಾಯ್ತು, ಸಾಕಾ? ಇನ್ನೂ ಬೇಕಾ ಫೋಟೋಸು? ಕ್ಯಾಪಲ್ಲಿ ತೆಗೆದ್ಬಿಟ್ಟೆ ಅಲ್ವಾ ಹೆಂಗೆ ನೋಡಿ, ಅಂತ ಹೇಳಕ್ಕೆ. ಓವರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಾನೆ ತೆಗ್ದಿದ್ದು. ಸರಿ ಆಯಿತು, ನಡೀರಿ, ಸಾಕು ಫ್ಲಾಂಟ್ ಮಾಡಿದ್ದು ಡಿಂಪಲ್ ಜೊತೆ. ನೋಡು ಎಷ್ಟು ಅದೃಷ್ಟ ಮಾಡಿದ್ದೀನಿ, ನಿಂದೆ ಮೊಬೈಲ್ ಇಟ್ಕೊಂಡು ಹಿಂಗೆ ಬಂತಿರ್ತೀಯ ಪಾಪ.
ಎಲ್ಲಾರು ಎಷ್ಟು ಪಾಪ. ಓ ಯಾರು ತೆಗಿಯೋದೇ ಇಲ್ವಾ? ಎಲ್ಲಾ ಗಂಡಂದಿರು ತೆಗಿತಾರೆ ಹೆಂಡತಿದಿರು ಫೋಟೋ. ನೋಡ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬರ ಆಚೆ ಇದಾರೆ. ನೆನ್ನೆ ನೋಡ್ಲಿಲ್ಲ. ಅದು ನಿನ್ನೆ ದಿನ ಹಬ್ಬದ ಇದು ಅದೃಷ್ಟ ಮಾಡಿದ್ಯಾ ನೋಡು. ಸಾಕು ಅದೇ ನಾನು ಹೇಳ್ದಂಗೆ ಏನು ಪೋಸ್ಟ್ ಕೊಡಲ್ಲ, ಎಲ್ಲೆಲ್ಲೋ ನೋಡೋದು, ನನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ನೋಡೋದು. ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೀನ ಕರೆಕ್ಟಾಗಿ ಕೊಡೋಕೆ. ಬೇಸಿಕ್ ಆಗಿ ಹೋಗ್ಲಿ, ನಾನು ಏನು ಹೇಳ್ಕೊಡ್ತೀರಾ ಅದಾದ್ರೂ ಮಾಡ್ತೀರಾ ನೀವು, ಅದು ಮಾಡಲ್ಲ ಆಯ್ತಾ. ಆಮೇಲೆ ನಂಗೆ ಹೇಳೋದು ನೀನು ನಗ್ಸಲ್ಲ ಅಂತ ನನಗೆ ಹೇಳೋದು. ನಾನು ನಗ್ತಾ ಇರ್ತೀನಿ, ನಿನಗೆ ಬೇಕಾದಂಗೆ ನಗಲ್ಲ ಅಷ್ಟೇ ನಾನು ಅಂತ, ಅಷ್ಟೇ ಪ್ರಾಬ್ಲಮ್ಮು. ನಗದ್ರಲ್ಲೆಲ್ಲ ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಏನಿಲ್ಲ. ನಿನ್ನ ನೋಡ್ಕೊಂಡು ನಗಲ್ಲ, ಸೈಡಲ್ಲಿ ನೋಡ್ಕೊಂಡು ನಗ್ತೀಯ. ಅಂದ್ರೆ ಇವಾಗ ನನ್ನ ನೋಡ್ಕೊಂತಾನೆ ಹೆಂಡತಿನ ನೋಡ್ಕೊಂತಾನೆ ನಗ್ಬೇಕು ಅಲ್ಲ, ಎಲ್ಲೆಲ್ಲೋ ನೋಡೋದು ಆ ಥರ ಮಾಡ್ತೀರಾ ಅಂತ ಹೇಳೋದು. ಹಂಗಾರೆ ನೀನು ಒಂದು ಫೋಟೋ ನಾನು ಏನು ಚೆನ್ನಾಗಿರೋ ಹಂಗಾರೆ ನೀನು ನೋಡ್ಬಿಟ್ಟು ನಗ್ದಂಗೆ ಮಾಡಿದ್ಯಾ ಆಲ್ರೆಡಿ. ಹಂಗಾದ್ರೆ ನೀನು ನೋಡ್ದಂಗೆ ನೀನು ನೋಡಿದ್ರೆ ನಗಕ್ಕೆ ಆಗಲ್ಲ ನನ್ನ ಕೈಲಿ, ಆ ಥರ ಮಾಡಿದ್ಯಾ. ಅಲ್ಲ ನೀವು ಅದನ್ನ ಹೇಳ್ಬೇಕು ಆಲ್ರೆಡಿ, ಹಂಗಾರೆ ನಿಮ್ಗೆ ಹಂಗೆ ಆಗಿದೆ ಅಂತ ಅರ್ಥ. ಆ ಥರ ಎಲ್ಲ ಬಾಯ್ ಬಿಟ್ಟು ಹೇಳ್ಬಾರ್ದು, ಅರ್ಥ ಮಾಡ್ಕೊಬೇಕು. ಓವರ್ ಬನ್ನಿ ಸಾಕು. ಬೇಬಿ ಹಂಗಾಗುತ್ತೆ, ಅದನ್ನು ತೆಗಿತಾ ಇದ್ದೀರಾ ಹಿಂಗೆ ಸೌಂಡ್ ಬರುತ್ತೆ ಕೆಳಗಡೆ. ನಡಿಯೋಕ್ಕಾಗಲ್ಲ ಅಂತ ಹೇಳು, ಕಂಪ್ಲೇಂಟ್ ಮಾಡ್ತಾರೆ ನಿಜ. ನಡಿಯೋಕ್ಕೆ ಬರಲ್ಲ ಅಂತ ಹೇಳು. ಆಯ್ತು ಓವರ್ ಬನ್ನಿ. ಇನ್ನು ಯುಗಾದಿ ಹಬ್ಬ ಅಂತಾನೆ ಅಲ್ಲ, ಯಾವುದೇ ಹಬ್ಬ ಆಗಲಿ ನಮ್ಮ ಇಂಡಿಯಾದಲ್ಲೆಲ್ಲ ಶಾಪಿಂಗಿಗಂತೂ ನೀವು ಗಲ್ಲಿಲೂ ಎಲ್ಲೇ ಹೋದ್ರೂ ಹಬ್ಬದ ಟೈಮಲ್ಲಂತೂ ಏನು ಬೇಕೋ ಅದು ಪಟ್ ಅಂತ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಂಡಿಯನ್ ಸ್ಟೋರ್ಸ್ಗೆ ಹೋಗಿ ನಾವು ತೊಗೋಬೇಕು. ಅಂದರೂ ಸ್ವಲ್ಪ ಲೇಟ್ ಆದರೂ ಕೂಡ ಎಲ್ಲ ತೊಗೊಂಬಿಟ್ಟಿರ್ತಾರೆ, ಏನೂ ಸಿಗಲ್ಲ. ನಮ್ಗೆ ಹಾಗೆ ಆಯ್ತು ಆ್ಯಕ್ಚುಲಿ. ನಿನ್ನೆ ರಾಕೇಶಿಗೆ ಫುಲ್ ಕೆಲಸ ಇತ್ತು, ಅವ್ರ ಮೀಟಿಂಗ್ಸು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಂಗಡಿಗೆ ಆಲ್ಮೋಸ್ಟ್ 8 o'clock ಆಗೋಗ್ಬಿಟ್ಟಿತ್ತು. ಮಾವಿನ ಸೊಪ್ಪಂತೂ ಸಿಕ್ಕಲೇ ಇಲ್ಲ ನಮಗೆ, ಸಿಕ್ಕಿದ್ದೆ 5 ಎಲೆ, ಅದರಲ್ಲೂ ಫುಲ್ ಆರಿಸ್ಕೊಂಡು ಎತ್ಕೊಂಡು ಬಂದ್ವಿ. ಮತ್ತು ಬೇವಿನ ಸೊಪ್ಪು ಸಿಕ್ಕಲಿಲ್ಲ ನಮಗೆ. ಸೊ ರಾಕೇಶ್ ಫ್ರೆಂಡ್ ಒಬ್ಬರು ಇಲ್ಲೇ ಇದ್ದರು, ಸೊ ಅವ್ರಿಗೆ ಹೇಳಿಬಿಟ್ಟು, ಅವರು ಬೇರೆ ಶಾಪ್ಗೆ ಹೋಗಿದ್ರಿಂದ ಅವ್ರ ಹತ್ರ ಹೇಳಿಬಿಟ್ಟು ತರಿಸ್ಕೊಂಡ್ವಿ. ಸೊ ಫಾರ್ಚುನೇಟ್ಲಿ ಬೇವಿನ ಎಲೆಗಳು ಸಿಕ್ತು. ಸೊ ಅದು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ವಿ. ಆಮೇಲೆ ಸಿಕ್ಕಾಪಟ್ಟೆ ರಶ್ ಇದ್ದರು. ಇಂಡಿಯನ್ ಸ್ಟೋರ್ಸಲ್ಲಂತೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟಿದ್ರು. ಫುಲ್ ಎಲ್ಲಿ ನೋಡಿದ್ರು ಇಂಡಿಯನ್ಸು, ಫುಲ್ ಯುಗಾದಿ ಶಾಪಿಂಗ್. ಅಂದರೆ ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ನಮ್ಮ ಗಾಂಧಿ ಬಜಾರ್, ಮಲ್ಲೇಶ್ವರಂ ಆ ಥರ ಫೀಲ್ ಎಲ್ಲ ಕೊಡಲ್ಲ. ಬಟ್ ಹಬ್ಬದ ವೈಬ್ಸ್ ಅಂತೂ ಇತ್ತು. ಸೊ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಹಾಕ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಟೈಮ್ ಇವಾಗ ಆಲ್ಮೋಸ್ಟ್ 8 o'clock ಆಗೋಗ್ಬಿಟ್ಟಿದೆ. ರಾಕೇಶ್ ಕೆಲಸ ಎಲ್ಲ ಮುಗಿಸಿ ಲಾಗೌಟ್ ಆಗಿ ಇವಾಗ ಇಂಡಿಯನ್ ಸ್ಟೋರ್ಸಿಗೆ ಬಂದಿದ್ದೀವಿ. ಹೋಪ್ಸೋ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಸಿಗುತ್ತೆ ಅಂತ. ಅಟ್ಲೀಸ್ಟ್ ಮಾವಿನ ಸೊಪ್ಪು ಸಿಕ್ಕಿಲ್ಲ ಅಂತಂದರೂ ಬೇವಿನ ಸೊಪ್ಪು ಸಿಕ್ಕಿದ್ರೆ ಸಾಕು. ನೋಡೋಣ ಒಳಗಡೆ ಹೋಗ್ಬಿಟ್ಟು ಸಿಗುತ್ತಾ ಸಿಗಲ್ವಾ ಅಂತ. ಲಾಸ್ಟ್ ಟೈಮ್ ಅವರೆಕಾಯಿ ಸಿಕ್ಕಿದ್ದಿಲ್ಲ, ಈ ಟೈಮ್ ಅವರೆಕಾಯಿ ಇದೆ, ಅದ್ರ ಒಳಗಡೆ ಕಾಳೇ ಇಲ್ಲ. ಚೆನ್ನಾಗಿಲ್ಲ. $7 ಹಾಕಿದ್ದಾರೆ ಲೀಟ್ರ್. ಇದು ನೀರು ಅಲ್ಲಾಡ್ತಾನೆ. ಎಳ್ನೀರು ಯಾವ್ದು ಅಲ್ಲಾಡ್ತದೆ? ನೀರಿದ್ರೆ ಗೊತ್ತಾಗುತ್ತಲ್ಲ. ಇದು ಹೆಂಗೆ ಗೊತ್ತಾಗುತ್ತೆ? ಅಲ್ಲಾಡಲ್ಲ ಎಳ್ನೀರು. ಇದು ಎಳ್ನೀರು ತಾನೆ ಇದು. ಏನು ಇಷ್ಟು ದಪ್ಪ ಇದೆ? ಈಗ ಸಿಗುತ್ತಾ ಊರಲ್ಲೆಲ್ಲ ಇಷ್ಟು ದಪ್ಪ? ಆ್ಯಂಡ್ ನಮ್ಮ ಕರ್ನಾಟಕದಲ್ಲೇ ಡಿಫ್ರೆಂಟ್ ರೀಜನ್ಸಲ್ಲಿ ಹಬ್ಬಗಳನ್ನ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಇವಾಗ ಫುಡ್ ಕಲ್ಚರ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಮ್ಮ ಮನೆ ಕಡೆ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಒಬ್ಬಟ್ಟು ಮಾಡ್ತೀವಿ, ಮತ್ತು ಬೇವು ಬೆಲ್ಲ ತಿಂದು ಮಾಮೂಲಿ ಇವಾಗ ಕಾಳುಳ್ಳಿ ಮತ್ತು ಒಬ್ಬಟ್ಟಿನ ಸಾರು, ಯಾವುದಾದ್ರೂ ಪಲ್ಯ ಆ ಥರ ಮಾಡ್ತೀವಿ. ಬಟ್ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ನಾರ್ತ್ ಕರ್ನಾಟಕದವರು ಫ್ರೆಂಡ್ ಇದ್ದಾರೆ, ಅವರು ಬೇವು ಬೆಲ್ಲ ಅಂತ ಕೊಟ್ಟರು. ಆ್ಯಕ್ಚುಲಿ ಇದು ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ಸಖತ್ತಾಗಿದೆ ಇದು. ಅಂದರೆ ಅವರು ಬೇವು ಬೆಲ್ಲ ಅಂತ ಅವ್ರ ಟ್ರೆಡಿಷನ್ ಈ ಥರ ಮಾಡ್ತಾರಂತ. ಅಂದರೆ ಇದಕ್ಕೆ ಕಟ್ ಮಾಡಿರೋ ಆ್ಯಪಲ್, ಗ್ರೇಪ್ಸ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಸೊ ಅವ್ರು ಹೇಳ್ತಾಯಿದ್ರು ಅವ್ರ ಕಡೆ ಇದು ಸ್ಪೆಷಲ್
ಡಿಶ್ ಅಂತೆ ಯುಗಾದಿ ಹಬ್ಬಕ್ಕೆ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ನಾರ್ತ್ ಕರ್ನಾಟಕದವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಕಡೆನೂ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇಟ್ಸ್ ಸೋ ಯಮ್. ಹಾಗೆ ನಿಮ್ಮ ಕಡೆ ಹಬ್ಬ ಏನಾದರೂ ಡಿಫ್ರೆಂಟ್ ಯಾವುದಾದ್ರು ರೆಸಿಪಿ ಅಥವಾ ಏನಾದರೂ ಕಲ್ಚರ್ ಡಿಫ್ರೆಂಟಾಗಿ ಏನಾದರೂ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ತಿಳಿಸಿ. ನಮ್ಮನೆ ಹಬ್ಬದ ಊಟ ನೋಡಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೇನೆ. ಕೋಸಂಬರಿ, ಹುರುಳಿಕಾಳ್ದು ಪಲ್ಯ ಮತ್ತು ಕಾಳುಗೊಜ್ಜು ಈ ಸರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಾಳೆಕಾಯಿ ಹಾಕ್ಬಿಟ್ಟು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಕೊಟ್ಟೆ ಆಯಿತಾ, ಕಾಳುಗೊಜ್ಜು ಹೆಂಗೆ ಮಾಡೋದು ನೋಡ್ಕೊಂಡು ಮಾಡೋಣ ಅಂತ ಕೊಟ್ಟೆ. ಬಟ್ ಅವ್ರು ಅದರಲ್ಲಿ ಬಾಳೆಕಾಯಿ ಹಾಕ್ಬಿಟ್ಟು ಮಾಡಿದರು. ಮನೇಲಿ ಬಾಳೆಕಾಯಿ ಇತ್ತು, ಸೊ ಅದನ್ನು ಟ್ರೈ ಮಾಡಿದೆ. ನಿಜ ಟೇಸ್ಟ್ ಸಖತ್ತಾಗಿ ಬಂತು. ಮತ್ತು ಒಬ್ಬಟ್ಟು, ಮತ್ತು 2 ಡೇಸಿಂದ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅಂದ್ಬಿಟ್ಟು ಹೆಸರು ಬೇಳೆನ ಏನದು ಹೆಸರು ಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿದೆ. ಇದು ಯೂಟ್ಯೂಬ್ ರೆಸಿಪಿನೇ, ಬಟ್ ಸಖತ್ತಾಗಿ ಬಂತು ಪಾಯಸ. ಆ್ಯಂಡ್ ಒಬ್ಬಟ್ಟು ಏನು ಗೊತ್ತಾ, ಈ ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ವಿ, ಚೆನ್ನಾಗಿ ಕೂಡ ಬಂದಿತ್ತು. ಈ ವರ್ಷ ಇವಾಗ ಯುಗಾದಿ ಹಬ್ಬಕ್ಕೆ ಮಾಡಬೇಕಾಗಿತ್ತು, ಬಟ್ ಅಮ್ಮ ಕಳಿಸ್ಬಿಟ್ಟಿದ್ರು. ಪಾರ್ಸೆಲ್ ಕಳಿಸ್ಬೇಕಾದ್ರೆ ಒಬ್ಬಟ್ಟು ಕೂಡ ಕಳಿಸ್ಬಿಟ್ಟಿದ್ರು. ಸೊ ಜಾಸ್ತಿ ಮಾಡಿದರೆ ನಾವಿಬ್ಬರು ಸ್ವೀಟ್ ಪರ್ಸನ್ ಅಲ್ಲ, ಸೊ ಅದು ಮಿಕ್ಕೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಸರಿ ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಟಂಟಡಾನ್ ಇಷ್ಟು ಐಟಮ್ಸ್. ಇವಾಗ ನೀವು ಹೇಳಿ ಯಾವ ಐಟಮ್ ನಿಮಗೆ ತುಂಬ ಇಷ್ಟ ಆಯಿತು? ತಿಂದ್ರಲ್ಲ ಆಲ್ರೆಡಿ. ಯಾವ ಐಟಮ್ ತುಂಬ ಇಷ್ಟ ಆಯಿತು? ಒಬ್ಬಟ್ಟು. ಏಯ್ ಕಣೆ ಒಬ್ಬಟ್ಟು ಇಷ್ಟ ಆಯಿತು. ಅಮ್ಮ ಕಳ್ಸಿರೋದು ನೀವು ಕರೆಕ್ಟಾಗಿ ಹೇಳಿ. ನಾನು ಮಾಡಿರೋ ಐಟಮ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅದನ್ನ ಹೇಳಿ. ಕಾಳುಳಿ ಚೆನ್ನಾಗಿತ್ತು. ಕಾಳುಳಿ ಚೆನ್ನಾಗಿತ್ತಾ? ಪಾಯಸ? ಎಲ್ಲ ಪಾಯಸನೇ ಚೆನ್ನಾಗಿತ್ತು. ಹಿಂಗೆ ಯಾರಾದರೂ ಹೇಳ್ತಾರಾ? ನಿಜ ಚೆನ್ನಾಗಿತ್ತು ಕಣೆ. ಓ ಜೋರಾಗಿ ಹೇಳ್ಬೇಕಾ? ನಿಜ ಅಂತ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಹಂಗಲ್ಲ, ಖುಷಿ ಆಗ್ಬೇಕು ಹೆಂಡ್ತಿದಿರ್ಗೆ. ಇದಂತೂ ಎಲ್ಲ ಗಂಡಂದಿರ್ಗೂ ಟಿಪ್ ಅಂತನಾದ್ರೂ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ ಆಯ್ತಾ. ವೈಫ್ ಏನಾದರೂ ಅಡುಗೆ ಮಾಡಿದ್ರೆ ಅಥವಾ ಅವರು ಚೆನ್ನಾಗಿ ರೆಡಿ ಆದರೆ ಪ್ಲೀಸ್ ಕಾಂಪ್ಲಿಮೆಂಟ್ ಕೊಡಿ ಆಯ್ತಾ. ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ಸ್ಮಾಲ್ ಥಿಂಗ್ಸೇ ಎಲ್ಲ ಹುಡುಗಿರ್ಗೂ ಇಷ್ಟ ಆಗೋದು. ಜೋರಾಗಿ ನಕ್ಕೊಂಡು ಹೇಳ್ಬೇಕು. ಜೋರಾಗಿ ನಕ್ಕೊಂಡಲ್ಲ, ನಾರ್ಮಲ್ ಆಗಿ ಚೆನ್ನಾಗೈತೆ ಅಂದ್ರೆ ಏನು ಕಾಂಪ್ಲಿಮೆಂಟ್ ಮಾಡಬೇಕು ಆಯ್ತಾ. ಅವಾಗವಾಗಾದ್ರೂ ಮಾಡಬೇಕು. ದಿನ ಮಾಡಿದ್ರು ಬೋರ್ ಆಗ್ಬಿಡುತ್ತೆ. ಅವಾಗವಾಗಾದ್ರೂ ಮಾಡಬೇಕು. ಅಟ್ಲೀಸ್ಟ್ ಈ ಹಬ್ಬದ ಟೈಮಲ್ಲಿ ಏನಾದರೂ ಸ್ಪೆಷಲ್ ಆಗಿ ಈ ಥರ ಎಲ್ಲ ಇಷ್ಟೊಂದು ಮಾಡಿ ಎಲ್ಲ ಟ್ರೈ ಮಾಡಿದಾಗ ಇಫ್ ಯು ಗೈಸ್ ಕಾಂಪ್ಲಿಮೆಂಟ್, ಈವನ್ ವಿ ಫೀಲ್ ಹ್ಯಾಪಿ. ಓಕೆ, ಆಲ್ ಹಸ್ಬೆಂಡ್ಸ್ ಟು ಬಿ ನೋಟ್ ದಿಸ್ ಪಾಯಿಂಟ್. ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಯಾರ್ಯಾರೆಲ್ಲ ನಾನ್ ವೆಜ್ ತಿಂತಾರೆ ಅವ್ರು ಯೂಶಲಿ ಹೊಸತಡ್ಕು ಅಂತ ಮಾಡ್ತೀವಿ. ಈ ಊರುಗಳ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಯುಗಾದಿ ಹಬ್ಬಕ್ಕಂತಾನೆ ನಾನ್ ವೆಜ್ ಚೀಟಿ ಎಲ್ಲ ಹಾಕ್ತಾರೆ. ಅಂದರೆ ವರ್ಷ ಪೂರ್ತಿ ಕಟ್ಟೋದು. ಮತ್ತು ಎಷ್ಟು ದುಡ್ಡಾಗಿರುತ್ತೆ ಲಾಸ್ಟಲ್ಲಿ ಅಷ್ಟು ದುಡ್ಡಿಗೆ ನಾನ್ ವೆಜ್ ಇಷ್ಟು kg ಮಟನ್ನು ಚಿಕನ್ ಅಂತ ಕೊಡ್ತಾರೆ. ನಾವು ಇವತ್ತು ಅಮೇರಿಕಾದಲ್ಲಿ ಹೊಸತಡ್ಕು ಮಾಡಿದ್ದೀವಿ. ಯೂಶಲಿ ಲೈಕ್ ಇನ್ನೂ ಜಾಸ್ತಿ ಐಟಮ್ಸ್ ಮಾಡ್ತಾ ಇದ್ವಿ, ಬಟ್ ಲಾಸ್ಟ್ ವೀಕೆಲ್ಲ ಊರಬ್ಬ ಇದ್ದಿದ್ದರಿಂದ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂದಿದ್ವಿ. ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ಹೀಟ್ ಆಗಿಬಿಡುತ್ತೆ ಜಾಸ್ತಿ ನಾನ್ ವೆಜ್ ತಿಂದರೆ ಅಂತ ಸ್ವಲ್ಪ ಕಮ್ಮಿ ಐಟಮ್ಸ್ನ ಮಾಡಿದ್ದೀವಿ ಇವತ್ತು. ಮುದ್ದೆ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಯಾವ ಐಟಮ್ ಮಿಸ್ ಆದರೂ ಮುದ್ದೆ ಮಾತ್ರ ಮಿಸ್ ಆಗಲ್ಲ, ಬಿಕಾಸ್ ಅದು ರಾಕೇಶ್ ಫೇವ್ರೆಟ್. ಮತ್ತು ಇದು ಕೂಡ ರಾಕೇಶ್ ಸ್ಪೆಷಲ್ ಮಟನ್ ಸಾಂಬಾರ್, ಸಖತ್ತಾಗಿ ಮಾಡ್ತಾರೆ ಮಟನ್ ಸಾಂಬಾರ್. ಇದು ನಾನು ಲೆಮನ್ ಚಿಕನ್ ಮಾಡಿದ್ದೀನಿ. ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.